ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮುಂಬರುವ ವಿಡಿಯೋಗಳನ್ನು ಮುಂಚಿತವಾಗಿ ನೋಡಿ. ನಾನು ಇವತ್ತು ಗೆಣಸಿನಿಂದ ಈಸಿಯಾಗಿ ಪರ್ಫೆಕ್ಟಾಗಿ ಜಾಮೂನ್ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿ. ಅರ್ಧ kg ಆಗುವಷ್ಟು ಗೆಣಸನ್ನು ತಗೊಂಡಿನಿ. ಈಗ ಇದನ್ನು ನೀರು ಹಾಕಿ ಚೆನ್ನಾಗಿ 2-3 ಸಾರಿ ಚೆನ್ನಾಗಿ ಈ ರೀತಿ ಮಣ್ಣು ಹೋಗೋರು ಚೆನ್ನಾಗಿ ಸ್ವಚ್ಛವಾಗಿ ತೊಳೆದುಕೊಳ್ಬೇಕು. ಈ ರೀತಿ ಎಲ್ಲವನ್ನು ಕರೆಕ್ಟಾಗಿ ಈ ರೀತಿ ನೀಟಾಗಿ ತೊಳ್ಕೊಳ್ಬೇಕು. 2-3 ಸರಿ ಈ ರೀತಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಒಂದು ಕುಕ್ಕರ್ನಲ್ಲಿ 1 ಗ್ಲಾಸ್ ನೀರು ಹಾಕಿ ಗೆಣಸನ್ನು ಹಾಕಿ ಕೂಗಿಸ್ಕೊಳ್ಬೇಕು. ಇನ್ನೊಂದು ಪಾತ್ರೆಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿ 1 ಕಪ್ ಅಷ್ಟು ಸಕ್ಕರೆನ ಹಾಕಿ ಪಾಕವನ್ನು ತಯಾರಿಸಿಕೊಳ್ಬೇಕು. ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಈ ರೀತಿ ಕಾಡ್ತಾ ಇರಬೇಕು. ಈಗ ನೋಡಿ, ಗೆಣಸು ಚೆನ್ನಾಗಿ ಬೆಂದಿದೆ. ಈ ರೀತಿ ಚೆನ್ನಾಗಿ ಬೆಂದ್ಕೊಳ್ಬೇಕು. ಈಗ ಇದನ್ನು ಸಿಪ್ಪೆಯನ್ನು ಎಲ್ಲವನ್ನು ಈ ರೀತಿ ತೆಗೆದುಕೊಳ್ಬೇಕು. ಈಗ ನೋಡಿ, ಪಾಕ ಕುದೀತಾ ಇದೆ. ಈಗ ಇದನ್ನು ಚೆನ್ನಾಗಿ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಗಂಟುಗಳು ಇಲ್ಲದೆ ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಒಂದು ಬಟ್ಟಲು ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳು ಇಲ್ಲದೆ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಈ ರೀತಿ ಚೆನ್ನಾಗಿ ಏನು ಮಿಕ್ಸ್ ಮಾಡದೆ ಇದರಲ್ಲಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಪಾಕ ಸಿದ್ಧವಾಗಿದೆ. ಈಗ ಈ ರೀತಿ ನಾದ್ಕೊಂಡ್ಬಿಟ್ಟು ಒಂದು ಕೈನ ಸಹಾಯದಿಂದ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ನೀವು ಮಾಡ್ಕೋಬೋದು. ನಾನು ಇಲ್ಲಿ ಈ ರೀತಿ ರೌಂಡ್ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಮಾಡ್ಕೋಬೋದು. ಈ ರೀತಿ ನಾನು ಇಲ್ಲಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಈಗ ಕಾಯ್ದ ಎಣ್ಣೆಗೆ ಒಂದೊಂದು ಮಾಡ್ಕೊಂಡಂಥ ಉಂಡೆಗಳನ್ನು ಹಾಕ್ತಾ ಇದ್ದೀನಿ. ಉಂಡೆಗಳನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಒಂದು ಚಮಚದ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮೇಲೆ ತೆಳಗೆ ಮಾಡ್ಕೊಳ್ತಾ ಗೋಲ್ಡನ್ ಬ್ರೌನ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಉಗುರು ಬಿಸಿ ಪಾಕಿನಲ್ಲಿ ಇವುಗಳನ್ನು ಹಾಕಿಕೊಳ್ಳೋಣ. ಈಗ ಇನ್ನೊಂದು ಬ್ಯಾಚನ್ನು ಇದರಲ್ಲಿ ಹಾಕಿಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಅರ್ಧ ಗಂಟೆ ಬಿಡಬೇಕು. ಈಗ ನೋಡಿ, ಡಬಲ್ ಸೈಜ್ ಆಗಿದೆ. ಈಗ ನೋಡಿ, ಜಾಮೂನ್ ಹೇಗೆ ಡಬಲ್ ಸೈಜಿಗೆ ಬಂದು ಪರ್ಫೆಕ್ಟಾಗಿ ಬಂದಿದೆ ಅಂತ. ಜ್ಯೂಸಿ ಆದಂಥ ಗೆಣಸಿನ ಜಾಮೂನ್ ರೆಡಿಯಾಗಿದೆ. ಜ್ಯೂಸಿಯಾಗಿ ಬಂದಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡಬಹುದು. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.